ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಾ ಇರೋದು ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ ಸ್ವಾಮಿಯ ಮಹಿಮೆಯನ್ನು ಸಾರುವ ತುಳುನಾಡು ಶೈಲಿಯ ಕನ್ನಡದ ಕಲಾತ್ಮಕ ಸಿನಿಮಾವೊಂದರ ಬಗ್ಗೆ. ಫ್ರೆಂಡ್ಸ್, 2 ವರ್ಷದ ಹಿಂದೆ ಭಾರತ ಮತ್ತು ವಿಶ್ವದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದ ಋಷಭ್ ಶೆಟ್ಟಿ ನಿರ್ದೇಶನ ಮಾಡಿದ್ದ ಕಾಂತಾರ ಸಿನಿಮಾ ಶೈಲಿಯಲ್ಲೇನೆ ಗ್ರಾಮೀಣ ಪ್ರತಿಭೆಯೊಬ್ಬರು ತುಳುನಾಡಿನ ಆರಾಧ್ಯ ದೈವ ಹಾಗೆಯೇ ಶಕ್ತಿ ಸ್ವರೂಪರಾದ ಶ್ರೀ ಕೊರಗಜ್ಜ ಸ್ವಾಮಿಯ ಮಹಿಮೆಯನ್ನು ಸಾರುವ ಕೈಗಿಜ ಅನ್ನುವಂತಹ ಶೀರ್ಷಿಕೆಯಲ್ಲಿ ತಯಾರಿಸಿದ ಸಿನಿಮಾದ ಬಗ್ಗೆ. ಸ್ನೇಹಿತರೆ, ಕೈಗಿಜ ಸಿನಿಮಾ ಕಾಂತಾರ ಸಿನಿಮಾ ಶೈಲಿಯಲ್ಲಿದ್ದರೂ ಕಥಾ ನಿರೂಪಣೆ ಬೇರೆಯಾಗಿದ್ದು, ಪ್ರಭಾವಿ ಶ್ರೀಮಂತರಿಂದ ಬಡ ಕುಟುಂಬವೊಂದನ್ನು ಸ್ವಾಮಿ ಕೊರಗಜ್ಜ ಹೇಗೆ ರಕ್ಷಣೆ ಮಾಡಿ ದುಷ್ಟರಿಗೆ ಶಿಕ್ಷೆಯನ್ನು ನೀಡ್ತಾರೆ ಅನ್ನುವಂತಹ ಕಥಾ ಹಂದರವನ್ನು ಹೊಂದಿರುವ ಈ ಚಿತ್ರದ ನಿರ್ಮಾಪಕರು ಶನಿವಾರ ಸಂತೆಯ ಪಕ್ಕದ ಹಾಸನ ಜಿಲ್ಲೆಯ ಮಲ್ಲಿಪಟ್ಟಣ ಗ್ರಾಮದವರಾದ ಈಗ ಮಂಗಳೂರಿನಲ್ಲಿ ನೆಲೆಸಿರುವ ಉದ್ಯಮಿ ಎ.ಕೆ. ಶರತ್ ಕುಮಾರ್. ಸುಮನ್ ಸುವರ್ಣ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶನವನ್ನು ಮಾಡಿದ್ದಾರೆ. ಚಿತ್ರದಲ್ಲಿ 2 ಹಾಡುಗಳಿದ್ದು, ನಾದಬ್ರಹ್ಮ ಹಂಸಲೇಖ ಅವರು ಹಾಡನ್ನು ಬರೆದು ಸಂಗೀತವನ್ನು ಅಳವಡಿಸಿದ್ದಾರೆ. ಚಿತ್ರದ ನಿರ್ಮಾಪಕರು ಸ್ಥಳೀಯರಾಗಿದ್ದು, ಅವರ ಬಂಧುಗಳು ಕೂಡ ಸ್ಥಳೀಯರಾಗಿರುವ ಹಿನ್ನೆಲೆಯಲ್ಲಿ ಶನಿವಾರ ಸಂತೆಯ ಯಶಸ್ವಿ ಸಿನಿಮಾ ಮಂದಿರದಲ್ಲಿ ಕಲ್ಗಿಜ ಸಿನಿಮಾದ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಫ್ರೆಂಡ್ಸ್, ನಾವೀಗ ಈ ವಿಡಿಯೋ ಮೂಲಕ ಬಿಡುಗಡೆಯ ಸಮಾರಂಭ, ಸಿನಿಮಾದ ಕೆಲವು ದೃಶ್ಯಗಳು ಹಾಗೆಯೇ ಸಿನಿಮಾ ವೀಕ್ಷಣೆ ಮಾಡಿದ ವೀಕ್ಷಕರಿಂದ ಸಿನಿಮಾದ ಬಗ್ಗೆ ಅಭಿಪ್ರಾಯಗಳನ್ನು ತಗೊಳ್ಳೋಣ. ಏನಂತೀರಾ? ಬನ್ನಿ ಹಾಗಾದರೆ. ಹಾಗೆಯೇ ಕನ್ನಡ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾಕ್ಕೆ ನಿಮ್ಮ ಶುಭ ಹಾರೈಕೆ ಇರಲಿ, ಹಾಗೆ ಅವರನ್ನು ಸದಾ ಎನ್ಕರೇಜ್ ಮಾಡಿ ಅನ್ನುವಂತಹ ಆಶಯ ನಮ್ಮದು. ಹಾಗಾದರೆ ಆಗ ಹಾಸ್ಪಿಟಲ್ ಒಬ್ಬ ಕೆಲಸದವರು ಒಂದು ಬಿಂಬಿಸುವಂಥ ಒಂದು ಮಿರರ್ ಅಂತ ಅನ್ಕೋತೀನಿ ನಾನು. ನಾವು ಎಲ್ಲ ಸಾರ್ವಜನಿಕರು ನಾವು ಏನು ನಡೀತಾ ಇದೆ ಇಲ್ಲಿ ಅಂತ ನೋಡೋಕ್ಕೆ ಯಾವ್ದು ನೋಡಬೇಕು ಅಂದರೆ ಮೀಡಿಯಾ ನೋಡ್ತೀವಿ ಅಥವಾ ಒಂದು ಪತ್ರಿಕೆ ಓದ್ತೀವಿ, ಫಿಲ್ಮ್ ನೋಡ್ತೀವಿ. ಇದಕ್ಕೆ ತುಂಬ ಜವಾಬ್ದಾರಿಯಾಗಿರೋದಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತ್ರಿಕೆ ಉದ್ಯಮದಲ್ಲಿರುವಂತಹ ಒಂದು ಪೆನ್ನಿಗೆ ಕಲಂಗಿರುವಂಥ ಒಂದು ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ಕಾಗಲಿ ಅದಕ್ಕೆ ಬಾಧಕಗಳು ಇದ್ದಾವೆ ಮತ್ತು ಅದ್ರ ದುಷ್ಪರಿಣಾಮಗಳು ತುಂಬಾ ಜಾಸ್ತಿ ಆಗ್ತಾಯಿದೆ. ಈಗ ತಾವು ನೋಡ್ತಾ ಇರ್ಬೋದು, ಆನ್ಲೈನ್ ಫ್ರಾಡ್ಸ್ಗಳು ಜಾಸ್ತಿ ಆಗ್ತಾಯಿದೆ. ಮೆಸೇಜ್ ಬರುತ್ತೆ, ನಿಮಗೆ ಒಂದು ಲಾಟ್ರಿ ಸಿಕ್ಕಿದೆ, ನೀವು ಈ ಲಾಟ್ರಿ ತೊಗೋಬೇಕಾದ್ರೆ ನಿಮ್ಗೆ 50 ಲಕ್ಷನೋ ಈಗ ಬಂದಿರುವಂಥ ನಮ್ಮ ಕಲ್ಚರ್ ಮೂವಿ ಆಗಲಿ ಇಂಥದ್ರಲ್ಲಿ ನಮ್ಮ ಸಂಸ್ಕೃತಿನ ಬಿಂಬಿಸ್ತದೆ. ನಿಮ್ಮಲ್ಲೆಲ್ಲ ನಾನು ಮನವಿ ಮಾಡೋದು, ಇಂಥ ಮೂವಿಗಳನ್ನ ಜಾಸ್ತಿ ನೋಡಿ ನಿಮ್ಮ ಮಕ್ಕಳನ್ನ ತೋರಿಸಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋ ನೆಗೆಟಿವ್ ಥಾಟ್ಸನ್ನು ಅಳಿಸೋ ರೀತಿಯಲ್ಲಿ ಅಂತಹ ಮೂವಿಗಳು ಬರ್ತಿದ್ದಾವೆ. ಈಗ ಕಲಿಜಿಗ ಅಂತ ಹೇಳಿದರು. ಅದು ಯಾವ ಥರ ಬರುತ್ತೆ, ಏನು ಫಿಲಮ್ ಅಂತ ಕೇಳುವಾಗ ಅವ್ರು ಹೇಳಿದರು, ಸೇಮ್ ಕಾಂತಾರ ಫಿಲಮ್ ಥರನೇ ಬರುತ್ತೆ ಮೇಡಮ್, ಅದು ಒಂದು ಸರಿ ನಮ್ಮ ಉದ್ಘಾಟನೆ ಮಾಡಿಕೊಡಿ ಅಂತ ಕೇಳಿದರು. ಆಯಿತು ಅಂತ ನಾನು ಒಪ್ಕೊಂಡೆ. ಮತ್ತು ಅದು ಇದೇ ಶನಿವಾರ ಸಂತೆಯ ಸುತ್ತಮುತ್ತಲಿನವರು ಈ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಅಂತ ಕೇಳುವಾಗ ನಿಜವಾಗ್ಲೂ ಸಂತೋಷ ಆಗುತ್ತೆ. ಏಕೆಂದರೆ ಎಲ್ಲ ಫಿಲ್ಮ್ಗಳು ಬೆಂಗಳೂರಿನಲ್ಲಿ ಬಿಡುಗಡೆ ಆಗುತ್ತೆ, ಆದರೆ ಇವರು ಇಲ್ಲೇ ನಮ್ಮ ಶನಿವಾರ ಸಂತೆಯಲ್ಲೇ ಅದು ಉದ್ಘಾಟನೆ ಆಗಬೇಕು ಅಂತ ಅವರ ಒಂದು ಮನಸ್ಸು ಮಾಡಿರೋದು ನಿಜವಾಗ್ಲೂ ಸಂತೋಷದ ವಿಷಯ. ಈ ಒಂದು ಸಿನಿಮಾ ಉತ್ತಮ ಮಟ್ಟದಲ್ಲಿ ನಡೀಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ. ಏಕೆಂದರೆ ಹಳ್ಳಿಯ ಗ್ರಾಮಾಂತರದಿಂದ ಹೋಗಿ ಒಬ್ಬ ಪ್ರತಿಭೆ ಇಂಥ ಒಂದು ಚಿತ್ರ ಮಾಡ್ತಾನೆ ಅಂದರೆ ಸಾಮಾನ್ಯವಲ್ಲ. ನಾವು ಅಂಥ ಹಳ್ಳಿಯಿಂದ ಹೋದಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕಾಗಿ ಕರ್ತವ್ಯ ನಮ್ಮದು. ಈ ಚಿತ್ರ ಇಡೀ ದೇಶದಿಂದ 100 ದಿನಗಳ ಓಡಲಿ ಅಂತ ಹೇಳಿ ನನ್ನ ಶುಭ ಹಾರೈಕೆ. ಬೆನ್ನಿಂದ ಬಿದ್ದಿದ್ರು. ನಾನು ನನ್ನ ಬಿಸ್ನೆಸ್ ಸಾಕಪ್ಪ, ಇದೇ ಚೆನ್ನಾಗಿ ಕೈ ಹಿಡಿದಿದ್ದೆ.
ಅದನ್ನ ಚೆನ್ನಾಗಿ ನವಿರಾಗಿ ಹೇಳಿದ್ರು, ಅದು ಕೂಡ ನನಗೆ ಖುಷಿ ಆಯಿತು. ಜೊತೆಗೆ ಹಂಸಲೇಖ ಸರ್ ಅವ್ರದ್ದು ಒಂದು ಮ್ಯೂಸಿಕ್ ಡೇಟ್ ಸಿಕ್ತು ನನಗೆ. ಆ ಹಂಸಲೇಖ ಅವ್ರದ್ದು ಕಾಪಿಕಾಡ್ ಫ್ಯಾಮಿಲಿ ಯಕ್ಷಗಾನದಲ್ಲಿ ಬಯಲು ರಂಗಮಂದಿರದಲ್ಲಿ ತುಂಬಾ ಹೆಸರನ್ನ ಮಾಡಿರ್ತಕ್ಕಂಥ ಒಂದು ಫ್ಯಾಮಿಲಿಯ ಹುಡುಗ ಅರ್ಜುನ್ ಕಾಪಿಕಾಡ್. ಅವರು ಅದಕ್ಕೆ ನಾಯಕ ನಟನಾಗಲಿಕ್ಕೆ ಸಿದ್ಧಿದ್ದಾರೆ. ಲಾಭ ನೋಡಿದ್ರು ಚಿಂತೆ ಇಲ್ಲ, ಆ ಹುಡುಗರಿಗೆ ಒಂದು ಲೈಫ್ ನೋಡಿ. ಅದರಲ್ಲೂ ಕೂಡ ನನ್ನ ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ, ಹೊಸ ಟೆಕ್ನಿಷಿಯನ್ಗಳಿಗೆ ಆಕ್ಟರ್ಗಳಿಗೆ ಒಂದು ಹೊಸ ಲೈಫ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಸಿನಿಮಾ ಮಾಡ್ಲಿಕ್ಕೆ ನಾನು ಬಂಡವಾಳವನ್ನು ಹಾಕ್ತಾ ಇದ್ದೀನಿ ಸರ್ ಅಂತೇಳಿ ವಿಜಯ್ ಕುಮಾರ್ ಅವರು ರಾತ್ರಿ ಹೇಳಿದಾಗ ನನಗೆ ಅನಿಸ್ತು, ಈ ಮನುಷ್ಯ ತಾನು ಬೆಳೆಯೋದ್ರ ಜೊತೆಗೆ ಬೇರೆಯವರ. ನಮಸ್ತೆ ಸರ್, ನಿಮ್ಮ ಹೆಸರು? ಮುರುಗೇಶ್ ಕುಮಾರ್ ಅಂತ ಹೇಳಿ. ಹೊಸ ಮೂವಿ ಇದೆಯಲ್ಲ, ಇದೇನು, ಯಾರು ಅದು, ಏನು ಹೇಳ್ತಿರೋ? ಇದು ಬಂದ್ಬಿಟ್ಟು ಇಲ್ಲಿ ನಮ್ಮ ಮಂತ್ಪಟ್ಟದವರು ಮಾಡಿರೋಂಥ ಚಿತ್ರ. ಶರತ್ ಕುಮಾರ್ ಅಂತೇಳಿ ಪ್ರೊಡ್ಯೂಸರ್. ಸರ್, ಪ್ರೊಡ್ಯೂಸರ್ ಬಂದಿಲ್ವಾ? ಪ್ರೊಡ್ಯೂಸರ್ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಈ ಫಿಲಮ್ ರಿಲೀಸ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಂದಿದ್ದೆ. ಅದು ಮೂವಿ ಯಾವ್ದಾರು ಮಾಡಿದ್ದಾರೆ ಅವರು? ಇಲ್ಲ, ಇದು ಮೊದಲನೇ ಮೂವಿ. ಒಂದು ಪ್ರಗಜ ದೇವರ ಒಂದು ಇದನ್ನು ಇಟ್ಕೊಂಡು ಮಾಡಿರೋಂಥ ಮೂವಿ ಇದು. ಯಾರೇ ರಿಲೀಸ್ ಮಾಡಿದ್ದಾರಾ? ಬೇರೆ ಕಡೆ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಇದನ್ನು ಮಾರ್ಕೆಟ್ಗೆ ತಗೊಂಡು ಹೋಗೋದು ಬೇಡ, ಪದಾರ್ಥ ಮಾಡುವ. ಅದೇ ಮಾಡಿ. ಮತ್ತು ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ನೀನೊಂದು ನಿನ್ನೆಯಿಂದ ಟಿಫಿನ್ ಬಾಕ್ಸ್ ಅನ್ನು ಕೆಳಗೆ ಇಡುದಿಲ್ಲಲ್ಲ ಮಾರೈತಿ. ಅದೆಂತ ಬಂಗಾರದ ಕೆಳಗಿಡ? ನಿನ್ಗೆ ಎಂತದಕ್ಕ? ಅವಳು ಏನ್ ಬೇಕಿದ್ರು ಮಾಡ್ಲಿ, ನೀನು ಊಟಕ್ಕೆ ಎಲ್ಲ ಯಾಕು ಸುಮ್ಮನೆ ದೊಡ್ಡ ಜನರಾಗಿ ಮಾಡುದು ಅವಳು. ಅಮ್ಮ, ಒಂದು ನಿಮಿಷ. ನೆಲದ ಮೇಲೆ ಮತ್ತು ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ಉಭಯವಾಸಿ ಎಂದು ಕರೀತಾರೆ. ಅದಕ್ಕೆ ಒಂದು ಉದಾಹರಣೆ ಕಪ್ಪೆ, ಇನ್ನೊಂದು ಉದಾಹರಣೆ ಬರೆದುಕೊಂಡು ಬರಲಿಕ್ಕೆ ಟೀಚರ್ ಹೇಳಿದ್ದಾರೆ. ಎಂತ ಬರೀಬೇಕಮ್ಮ? ಅಷ್ಟೇಯಾ? ಅದಕ್ಕಿಂತ ಕಷ್ಟ ಯೋಚನೆ ಮಾಡ್ತಾ ಇದೀಯಾ? ನೀರಿನಲ್ಲಿ ಹಾಗೂ ನೆಲದ ಮೇಲೆ ವಾಸಿಸುವ ಇನ್ನೊಂದು ಜೀವಿ ನಿನ್ನ ಅಪ್ಪ. ಅಪ್ಪವಾ? ಅಪ್ಪ ನೀನಂತೆ. ನಗಡಿರ 24 ಗಂಟೆ ನೀರಲ್ಲಿ ಕೆಲಸ ಮಾಡ್ತೇನಲ್ಲ, ಅದರಿಂದ ಊಟ ಸಿಗೋದು ನಿಮ್ಗೆ. ಒಂದ್ ಸ್ವಲ್ಪ ವಿದ್ಯಾಭ್ಯಾಸ ಇರ್ಬೇಕಿತ್ತು. ನಿನ್ನಂತ ಪೆದ್ದೆಯನ್ನು ಮದುವೆ ಆಗ್ತಿರ್ಲಿಲ್ಲ ನಾನು. ಪೇಟೆಯಲ್ಲಿ ಎಷ್ಟು ಬೇಕಿದ್ರೆ ಸಹ ಹುಡುಗಿ ನನ್ನನ್ನು ಕಾಯ್ತಿದ್ರೆ ಗೊತ್ತ ನಿನಗೆ. ವಾ, ಅದು ನಿಮ್ಮನ್ನು ಮದುವೆ ಆಗ್ಲಿಕ್ಕಲ್ಲ, ಮರವಾಗಿರ್ಬೇಕು ನಿಮ್ಮ ಸೊಂಡಿಗೆ. ಈ ಜಾಗಕ್ಕೆ ಇವತ್ತಿನವರೆಗೂ ನಾನು ಬರಲಿಲ್ಲ. ಇಲ್ಲಿಗೆ ಬರುವಾಗೆ ನೀನೇ ಮಾಡಿದಂತ ನಾನು ನಂಬ್ತೇನೆ. ನಿನ್ನ ನಂಬಿ ನೀರಿಗೆ ಇಳಿತಿದ್ದೀನಿ ಅಜ್ಜ. ಒಳ್ಳೆ ಮರುವೆ ಸಿಕ್ಕುವಾಗ ಮಾಡು ಸ್ವಾಮಿ ಅಜ್ಜ.
ವಾರಕ್ಕೆ ಒಂದ್ಸರಿ ಆದ್ರೂ ಅದು ಟೀಮರದ್ದು ಚಟ್ನಿ ಮಾಡಿ ತಿನ್ಬೇಕು, ಸರಿ ಆಗ್ತದೆ. ನೀವು ನನ್ಗೆ ಹೇಳಿಕ್ಕೆ ಬರ್ಬೇಡಿ ಆಯ್ತಾ, ನಾನ್ ಮಾಡ್ತೇನೆ. ಆದ್ರೆ ಅದು ನಿಮ್ಮ ಗಂಟ್ಲಲ್ಲಿ ಇಳಿತದ? ಅಪ್ಪ ಮಗಳು ಮೀನಿಲ್ಲದೆ ಊಟವೇ ಮುಟ್ಟುದಿಲ್ಲ. ಈಗ ದೊಡ್ಡ ದೊಡ್ಡ ಮಾತಾಡ್ತಾರೆ. ಈಗನ ಪದಾರ್ಥಕ್ಕೆ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬೇಕಾದ. ಎಂತಕ್ಕೆ? ಭಯಂಕರ BP ಉಂಟು ನಿಮ್ಗೆ. ನನ್ನ ಬಾಯಲ್ಲಿ ಬೈಗುಳ ತಿನ್ನದಿದ್ರೆ ನಿಮ್ಗೆ ತಿನ್ನದು ಜೀರ್ಣವೇ ಆಗುದಿಲ್ವಾ ಅಂತ ಸಂತೆ. ಕೋಪ ಮಾಡೋದು ಈಗನ ಬೆನ್ನು ಉಜ್ಜು ಬಾ. ಉಜ್ಜಲಿಲ್ಲ ಆದ್ರೆ ಬಾವಿಗೆ ಹಾರಿ. ಈ ಜಾಗಕ್ಕೆ ಇವತ್ತಿನವರೆಗೂ ನಾನು ಬರಲಿಲ್ಲ. ಇಲ್ಲಿಗೆ ಬರುವಾಗೆ ನೀನೇ ಮಾಡಿದಂತ ನಾನು ನಂಬ್ತೇನೆ. ನಿನ್ನ ನಂಬಿ ನೀರಿಗೆ ಇಳಿತಿದ್ದೀನಿ ಅಜ್ಜ. ಒಳ್ಳೆ ಮರುವೈ ಸಿಕ್ಕುವಾಗೆ ಮಾಡು ಸ್ವಾಮಿ ಅಜ್ಜ. ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಬ್ರಿಡ್ಜ್ ವರೆಗೆ ಬಂದು ಮಾಯಾದ್ರೆ 50 ಲಕ್ಷ ನನ್ನ ದುಡ್ಡಿಗೆ ಕೈ ಹಾಕಿದ ಕೈ ಭೂಮಿ ಮೇಲೆ ಇರಬಾರ್ದು. ಅವನೇನಾದ್ರೂ ಸಿಕ್ಕಿದ್ರೆ
ಅವನ್ ನೋಡ್ಲಿಕ್ಕೆ ಹೇಗಿದ್ದ? ನಾನು ಅವನ ಸರಿ ನೋಡ್ಲಿಲ್ಲ, ನನಗೆ ಕಂಡದವ್ನ ನೆರಳು ಅಷ್ಟೇ. ಇನ್ನು ಈ ವಿಷಯ ನಾನೇ ಡೀಲ್ ಮಾಡ್ತೇನೆ. ನಮ್ಮ ಇದನ್ನ ರಮಣನ ಬರ್ಲಿಕ್ಕೆ ಹೇಳ್ತೇನೆ. ಅವನ್ ನನಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡ್ತಾನೆ. ಇಲ್ಲ ಬಾಬಾ, ತನಿಯ ಪಾಪ ಅವನು ದುಡ್ಡು ಕಟ್ಟಿಲ್ಲ ಬಾಬಾ. ಹೇಗೆ? ಇಲ್ಲ, ಅವನಿಗೆ ನಾವು ನಾಯಿಗೆ ಹೊಡೆದಾಗ ಹೊಡೆದಿದ್ದೇವೆ. ಅವನ್ ಸಹ ಹೊಡೆದಿದ್ದಾನೆ. ಅಲ್ಲ, ಹೊಡೆದಿದ್ದೇನೆ, ಅದನ್ನು ಹೇಳೋದು ಯಾಕೆ? ಅದನ್ನು ವೈರಲ್ ಮಾಡಬೇಡಿ ನಮ್ಮಲ್ಲಿ. ಅಲ್ಲ, ನಾಯಿ ಬಿಡಿಸಿದ್ದಾನೆ ಮಾರ್ಯವ. ನಾವು ಹೊಡೆದ ಪೆಟ್ಟಿಗೆ ಅವನು ಬಾಯಿ ಬಿಡ್ಬೇಕಿತ್ತು, ಇಲ್ಲಾಂದ್ರೆ ಊರು ಬಿಡ್ಬೇಕಿತ್ತು. ಅವೆರಡೂ ಬಿಡ್ಲಿಲ್ಲ ಬಾಬಾ. ಪಾಪ ಅವನು ಬೆಸ್ಟ್ ಜನ ಬಾಬಾ. ಮತ್ತೆ ಯಾವ ಬ್ಯಾವರ್ಸಿ ಕಲ್ತಿದ್ದು? ನನಗತ್ತು ನನಗತ್ತು ಇಲ್ಲ. ಕಮ್ ಯಾರು? ಕೃಷ್ಣ. ಕೃಷ್ಣ? ಹಾ, ಕೃಷ್ಣನೇ. ಅವಂದು ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ಟ್ರೈ ಮಾಡಿದ್ವಿ, ಆದ್ರೆ ಸ್ವಿಚ್ ಆಫ್ ಆಗಿದೆ. ಮೋಸ್ಟ್ಲಿ ಅವಂದೇ ಇದರಲ್ಲಿ ಕೈವಾಡ ಇರಬಹುದು ಅಂತ ನಮಗೆ ಅನ್ಸುತ್ತೆ. ಸೊ ಆದಷ್ಟು ಬೇಗ ತನಿಖೆ ಮಾಡಿ ನಿಜವಾದ ಅಪರಾಧಿಯನ್ನ ನಾವು ಬಂಧಿಸ್ತೇವೆ. ಥ್ಯಾಂಕ್ ಯು. ಮೂವಿ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ದೈವ ಭಕ್ತಿ ಇರೋಂಥ ಪಿಕ್ಚರು. ಯಾವತ್ತು ಒಳ್ಳೆತನ ಮುಖ್ಯ, ಒಳ್ಳೇದು ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹೇಗಿತ್ತು? ಹೇಗಿತ್ತು ಅಂತ ಹೇಳ್ಕೊಂಡು? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿ. ಸಿನಿಮಾ ಹೇಗಿತ್ತು ಅಂತ ಸೂಪರ್ ಆಗಿದೆ, ಮಾತಾಡಕ್ಕಿಲ್ಲ. ಯಾವತ್ತು ಒಳ್ಳೆತನ ಮುಖ್ಯ, ಒಳ್ಳೇದು ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹೇಗಿತ್ತು? ಹೇಗಿತ್ತು ಅಂತ ಹೇಳ್ಕೊಂಡು? ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿ.